ಖ್ಯಾತ ನಿರ್ದೇಶಕ ಗುರುಪ್ರಸಾದ್ ಸಾವನ್ನಪ್ಪಿದ್ರು, ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ರು. ಆ ಸಾವಿನ ಸೀಕ್ರೆಟ್ ಈಗ ರಿವೀಲ್ ಆಗಿದೆ. ಗುರುಪ್ರಸಾದ್ ಮಾತಾಡಿರುವಂತಹ ಕೊನೆಯ ಆಡಿಯೋ ಈಗ ಲಭ್ಯ ಆಗಿದೆ. ಸಾವಿಗೂ ಮುನ್ನ ತನ್ನ ಎರಡನೇ ಪತ್ನಿಯ ಜೊತೆ ಗುರುಪ್ರಸಾದ್ ಮಾತಾಡಿದ್ರು. ಗುರುಪ್ರಸಾದ್ ಮಾತಾಡಿರುವಂತಹ ಆಡಿಯೋ ಪವರ್ ಟಿವಿಗೆ ಲಭ್ಯ ಆಗಿದೆ. ಹೆಂಡತಿ ಕಾಟಕ್ಕೆ ನಟ ದರ್ಶನ ಉದಾಹರಣೆಯನ್ನ ಕೂಡ ಆ ಆಡಿಯೋ ಕ್ಲಿಪ್ಪಿಂಗ್ ನಲ್ಲಿ ಕೊಟ್ಟಿದ್ರು. ಹಣದ ಸಮಸ್ಯೆ ಬಗ್ಗೆ ಮಾತಾಡಿದ್ರು. ಸುಮಿತ್ರಾ ಜೊತೆಗೆ ಒಂದಷ್ಟು ಮಾತಿನ ಚಕಮಕಿ ಕೂಡ ನಡೆದಿತ್ತು ಅನ್ನುವಂತ ಮಾಹಿತಿ ಆ ಆಡಿಯೋದಲ್ಲಿ ಗೊತ್ತಾಗ್ತಾ ಇದೆ. ಸಾವಿನ ಮಾತನ್ನ ತಾವೇ ರೆಕಾರ್ಡ್ ಕೂಡ ಮಾಡ್ಕೊಂಡಿದ್ರು. ತಮ್ಮ ಆಪ್ತರಿಗೆ ಆ ಆಡಿಯೋವನ್ನ ಗುರುಪ್ರಸಾದ್ ಕಳಿಸಿದ್ರಂತೆ. ಎರಡನೇ ಪತ್ನಿ ಸುಮಿತ್ರಾ ಜೊತೆ ಒಂದು ಆಡಿಯೋ ಕಾನ್ವರ್ಸೇಷನ್ ಅನ್ನ ನಡೆಸಿದ್ದಾರೆ. ಅದರಲ್ಲಿ ಒಂದಷ್ಟು ವಿಚಾರಗಳ ಬಗ್ಗೆ ಮಾತಾಡಿದ್ದಾರೆ. ಹೆಂಡತಿ ಕಾಟಕ್ಕೆ ಏನಾಗುತ್ತೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ನ ಉದಾಹರಣೆಯನ್ನ ಕೂಡ ಆ ಆಡಿಯೋದಲ್ಲಿ ಕೊಟ್ಟಿದ್ದಾರೆ. ಗುರುಪ್ರಸಾದ್ ಮಾತಾಡಿರುವಂತಹ ಈ ಆಡಿಯೋ ಈಗ ಲಭ್ಯ ಆಗಿದೆ. ತಮ್ಮ ಸಾವಿನ ಮಾತನ್ನ ತಾವೇ ರೆಕಾರ್ಡ್ ಕೂಡ ಮಾಡಿಕೊಂಡಿದ್ರು. ಅದನ್ನ ತಮ್ಮ ಆಪ್ತರಿಗೆ ಆಡಿಯೋವನ್ನ ಕೂಡ ಗುರುಪ್ರಸಾದ್ ಕಳಿಸಿದ್ರು ಅನ್ನುವಂಥ ಮಾಹಿತಿ. ಅವ್ರು ಮಾತಾಡಿರುವಂತಹ ಕೊನೆ ಆಡಿಯೋ ಇದು. ಕೊನೆ ಆಡಿಯೋ ಅವರಾಗೆ ಖುದ್ದು ರೆಕಾರ್ಡ್ ಮಾಡ್ಕೊಂಡಿರುವಂತಹ ಆಡಿಯೋ ಅಂತ ಹೇಳಲಾಗ್ತಾ ಇದೆ. ಆ ಆಡಿಯೋ ಈಗ ಲಭ್ಯ ಆಗಿದೆ. ಇನ್ನು ಆ ಆಡಿಯೋ ಕ್ಲಿಪ್ ಸಾಕಷ್ಟು ವಿಚಾರಗಳ ಬಗ್ಗೆ ಮಾತಾಡಿದ್ದಾರೆ. ಸಾವಿನ ಬಗ್ಗೆಯೂ ಕೂಡ ಗುರುಪ್ರಸಾದ್ ಮಾತಾಡಿದ್ದಾರೆ. ಹಾಗಾದ್ರೆ ಏನ್ ಹೇಳಿದ್ದಾರೆ ಆಕ್ಚುಯಲ್ ಆಗಿ ಆ ಆಡಿಯೋದಲ್ಲಿ, ಬನ್ನಿ ಕೇಳ್ಕೊಂಬರೋಣ. ಹಲೋ, ಹೇಳಿ. ಫೋನ್ ಮಾಡಿದಿರಿ ನಾನು ನಿಮ್ಗೆ ಬೆಳಗ್ಗೆಯಿಂದನು. ಓಕೆ, ಅದಕ್ಕೆ ಮಾಡಿ ಏನ್ ಮಾಡ್ಲಿ ಅಂದ್ರೆ ಮಗಳು ಮಾತಾಡ್ಸಿ ಅಂತ ತಾನೇ ನಾನು ಹೇಳ್ದೆ. ನಾನು ದುಡ್ಡು ಕೇಳಕ್ ಫೋನ್ ಮಾಡಿದ್ನ ಏನ್ ಮಾಡಕ್ ಫೋನ್ ಮಾಡಿದೆ? ಓಕೆ, ಈಗ ಹೇಳ್ತೀನಿ. ಒಂದ್ ನಿಮಿಷ ನನಗಿರೋ ಒತ್ತಡ ನಿಮ್ಗೆ ಕಲ್ಪನೆ ಇಲ್ಲ ಅಂತ ನಾನು ಅವತ್ತೇ ಹೇಳಿದ್ದೀನಿ. ಈಗ ಕೇಳಿಸ್ಕೊಡಿ. ಪಾಯಿಂಟ್ ನಂಬರ್ 1, ಜೊತೆ ಇರೋದು ಅಂತಾಗಿ ನನ್ನ ಕೈ ಹೇಳಿದ್ರೆ ಜೊತೆಲೇ ಇದ್ರಿ, ಆಯ್ತಾ? ಆಮೇಲೆ ಮನೆ ಅಂತ ಅದು ಮನೆಗೂ ಬಂದಾಯ್ತು. ಅವನ್ ಹತ್ತ ಅಂದ್ಬಿಟ್ಟು ಹೊರಟ್ರಿ. ನೀವು ಡಿಸ್ಟೆನ್ಸ್ ನೀವೆಲ್ಲ ಮಾತಾಡ್ತೀನಿ, ಕೂಲಿ ತರ ಸಾಯ್ತಾ ಇದ್ದೀನಿ ಚೆನ್ನಾಗಿ, ಅಲ್ವಾ? ಸೊ ನಂಗೆ ಗೊತ್ತಿತ್ತು ಇಷ್ಟರಲ್ಲೇ ಮಗಳಿಗೆ ಹುಷಾರಿಲ್ಲ ಅನ್ನೋದು ಒಂದು ಇಶ್ಯೂ ಮಾಡಿ ಬಂದೇ ಬರ್ತಾರೆ ಇವ್ರು, ಬೇಕು ಅಂತ ಕ್ರಿಯೇಟ್ ಮಾಡಿ. ನೀವು ತುಂಬಾ ಕಿಲಾಡಿ ಅನ್ಕೊಂಡಿದ್ದೀರಿ. ನೋಡಿ, ನೀವು ನೋಡಿ ದರ್ಶನ್ದು ಎಪಿಸೋಡ್ಸ್ ಅದು ಇದು ಎಲ್ಲ ನೋಡಿ, ಆ ತರ ಇರ್ಬೇಕಿತ್ತು. ನಾನು ಹಂಗಿಲ್ವೇ, ನನ್ನ ದುಡ್ಡಿದ್ರು ನಾನು ಹಂಗೆಲ್ಲ ಮಾಡಲ್ಲ. ನಾನು ಸರಿಯಾಗಿ ಯೋಚನೆ ಮಾಡ್ತೀನಿ, ಸರಿಯಾಗಿ ಹೇಳ್ತೀನಿ, ತಾಳ್ಮೆ ಬೇಕಿಂತ ಟೈಮಲ್ಲಿ ಅಂತ. ನಿಮ್ಗೆ ಫೋನ್ ಮಾಡಿದ್ ನನಗೆ ಗೊತ್ತಿಲ್ಲ ಒತ್ತಡಗಳು ಏನೇನಿದೆ ಅಂತ. ಎಲ್ಲ ರೆಕಾರ್ಡ್ ಆಗ್ತದೆ, ಇಟ್ಕೊಳ್ಳಿ, ಇವೆಲ್ಲ ಇಟ್ಕೊಳ್ಳಿ. ನೀವು ಇದುವರೆಗೂ ಮಾಡಿರೋದು ನನಗೆ ಎಷ್ಟು ಲಾಸ್ ಅಂತ ನಿಮ್ಗೆ ಕಲ್ಪನೆಯೂ ಇಲ್ಲ, ಆಯ್ತಾ? ಒಂದು ಅಡುಗೆ ಮಾಡ್ಕೊಡೋದು ಇದು. ನಾನು ಬಹಳಷ್ಟು ಜನಕ್ಕೆ ಮೆಸೇಜ್ ಮಾಡಬೇಕು, ಬಹಳಷ್ಟು ಜನಕ್ಕೆ ಜೊತೆ ನನ್ನ ಮೊಬೈಲ್ ಎಲ್ಲ ಇಟ್ಕೊಂಡಿದ್ರಿ, ಎಲ್ಲ ನಂಬರ್ಗಳು, ಇನ್ನೊಂದು ಮತ್ತೊಂದು ಎಲ್ಲವೂ ಗೊತ್ತು ನಿಮಗೆ. ನಾನು ಏನು ದರಿದ್ರಕ್ಕೆ ಹೋಗ್ತಾನೆ ಇಲ್ಲ, ಅದು ಗೊತ್ತು. ಆದ್ರೂ ನಾನು ಕಂಟ್ರೋಲ್ ತಗೋಬೇಕು. ನಾನು ಕಂಟ್ರೋಲ್ ತಗೊಳಕ್ಕಾಗಲ್ಲ. ಇದ್ರೆ ನಾನು ಸಾಯೋದ್ರೊಳಗೆ ಒಂದಷ್ಟು ಮಾಡಿ ಕೊಟ್ಬಿಟ್ಟು ಸತ್ರ ಸಾಕಾಗಿದೆ ನನಗೆ. ಅದೊಂದೇ ಟಾರ್ಗೆಟ್ ಇಟ್ಕೊಂಡಿರೋದು ನಾನು. ಹೇಳಿ, ಮಾತಾಡಿ. ಮುಂದೇನು ನೆಕ್ಸ್ಟ್ ಏನ್ ಮಾಡ್ಬೇಕಂತ ಈಗಿದ್ರಿ? ಅಭಿಪ್ರಾಯಗಳು ಬದಲಾಗೋದು ಇದು ಅದನ್ನ. ಊಟಕ್ಕೂ ಗತಿ ಇಲ್ಲ, ಏನೇನೋ ಮಾಡ್ಕೊಂಡು ಕೂತಿದ್ದೀನಿ. ನಾನು ಕೆಲಸ ಮುಗಿಸಿ ಕೊಡೋರು ಕೊಟ್ಬಿಟ್ಟು ನಿಮ್ಗೊಂದಷ್ಟು ಉಳಿಸ್ಬಿಟ್ಟು ನಿಮಗೆ ಮಗಳು ದುಡ್ಡು ಕೊಟ್ಬಿಟ್ಟು ಅವತ್ತು ನೈಟೇ ಸಾಯ್ಬೇಕು ಅಂತ ನನ್ನ ಆಸೆ. ಹಲೋ, ಇದ್ದೀರಾ? ಅಲ್ಲಲ್ಲ, ಇದು ಗೊತ್ತಿದ್ರೆ ನೀವೆಲ್ಲ ಟೆಕ್ನಿಕ್ ಬಳಸಲ್ಲ. ಗೊತ್ತಿದ್ರು ನನ್ನ ಕಂಟ್ರೋಲ್ ತಗೊಂಡು ನಿಮ್ದು ಏನೋ ತರಲಿದೆ, ನೀನ್ ನಡೀತಿದೆ, ಅಡಿಗೆ ಮಾಡ್ಕೊಟ್ಟು ಎಷ್ಟು ವರ್ಷಗಳಾಗೋಯ್ತು ಒಂದೊಂದೇ. ಅವಾಗ ಅನ್ನೋದು ಮತ್ತೆ ಮನೆ ಅಲ್ಲಿಗೆ ರೆಡಿ ಮಾಡಿ ಐಟಮ್ಸ್ ಎಲ್ಲ ಒಂದ್ ಕಡೆ ಸೇಫ್ ಮಾಡಿ ಇಟ್ಟಿದ್ದೀನಿ. ಆಯ್ತಾ? ಈಗ ನಾನು ಬಿಸ್ನೆಸ್ ಮಾಡಿ ಯಾರ್ಯಾರು ಕೊಡ್ಬೇಕು ನೋಡ್ಬೇಕು. ನಾನು ನೀಚೆ ಆಗ್ತೀನಿ, ನಾನು ನೀಚೆ ಅಲ್ಲ. ಹೋಗು ಅಂದ್ರಿ, ಬಂದೆ. ಹುಷಾರಿಲ್ಲ, ನೀನ್ ಹೋಗಿ ನೀನ್ ಸುಧಾರ್ಕೊಂಬ ಅಂತ ಬಂದ್ಮೇಲೆ ನೀವೇ ಸರಿ. ಅಯ್ಯೋ, ಇದನ್ನ ಕೇಳಿಸ್ಕೊಳ್ರಿ, ಮಾತಾಡ್ಕೊಡ್ದು. ಈಗ ನಾನು ಬದಲಿದ್ದೀನಿ, ಕೇಳಿಸ್ಕೋಬೇಕು. ಒಂದೇ ಒಂದು ಪಾಯಿಂಟ್, ನೀವು ಬಂದ್ರಿ, ನಿಮ್ದು ಪಾಯಿಂಟ್ಸ್ ಎಲ್ಲ ನೀವು ಕ್ಲಿಯರ್ ಆಗಿ ಹೇಳ್ತಿದ್ರಿ. ನಾನು ನಿಮ್ಗೆ ನಾಳೆ ಒಂದು ಮೆಸೇಜ್ ಕಳಿಸ್ತೀನಿ ನೋಡಿ. ನನಗೆ ಅದು ಟೈಮ್ ಇರ್ಲಿಲ್ಲ, ನಂಗೆ ಬೇಕು ಬೇಡದ್ದು. ನಿಮ್ಗೆ ಏನೋ ಒಂದು ಸ್ಮಾರ್ಟ್ ಬಿಟ್ ಸಾಯ್ಬೇಕು ಅಂತಾನೆ. ನೀವೇನು ತಪ್ಪು ಮಾಡ್ತಿಲ್ಲ, ನಾನ್ ತಪ್ಪು ಮಾಡಿ ನಾನ್ ನಿಮ್ಮನ್ ಮೇಲೆ ಹುಟ್ಟಾಕೊಂಡು ಹೇಳ್ತಿದೀನಿ. ಮಾಡ್ತಿದ್ದೀರಾ? ಇವಾಗ ಈ ಮಗುನ ಇಟ್ಕೊಂಡು ನೆಪ ಮಾಡ್ಕೊಂಡು ಹೇಳ್ತಿದೀನಿ ಅಂತಾನ? ಅಷ್ಟೇ ಅಲ್ಲ, ಅದು ಸ್ಕೀಮ್. ನಿಮ್ಗೆ ಒಂದ್ ಕಡೆ ಇರಕ್ಕಾಗಲ್ಲ, ಅಲ್ಲಿ ಇರ್ಬೇಕು, ಇಲ್ಲಿ ಇರ್ಬೇಕು.
ಇದು ರೂಮ್ಗಳು ಮಾಡ್ಕೊಂಡು ಹೋಟೆಲ್ ರೂಮ್ ಅಲ್ಲಿ ಯಾವ ಹುಡುಗಿಗೆ ಎಷ್ಟೊತ್ತು ಮಾಡ್ಬೇಕು, ಯಾವ ಹುಡುಗನ್ ಕತ್ಕೋಬೇಕು, ಯಾರ ಜೊತೆ ಏನ್ ಮಾಡ್ಕೋಬೇಕು ಅಂತ ನನ್ಗೆ ಪ್ಲಾನ್ಗಳು. ಓಕೆ ಆಯ್ತು. ಇಲ್ಲ ತಪ್ಪು, ಮತ್ತೆ ತಪ್ಪು. ನಾನು ಆತರ ಹೇಳ್ತಿಲ್ಲ, ನಾನು ಹೇಳ್ತಿರೋದೇ ಬೇರೆ. ನಿಮ್ಗೆ ಅದು ನಾಳೆ ಮೆಸೇಜ್ ಒಂದ್ ಕಡೆ ಕಳಿಸ್ತೀನಿ. ಇರಕ್ಕಾಗಲ್ಲ ಅಂದ್ರೆ ಇನ್ನೇನು ಅರ್ಥ? ಅದು ನಾನು ನಾಳೆ ಮೆಸೇಜ್ ಕಳಿಸ್ತೀನಿ. ನನ್ ಬಿ ಪಿ ರೈಸ್ ಮಾಡಿಸ್ಬೇಡಿ, ನಾನು ತುಂಬಾ ಸುಸ್ತಲ್ಲಿದ್ದೀನಿ. ಬದುಕಕ್ಕೂ ಆಗದೆ ಸಹಾಯಕ್ಕೂ ಆಗದೆ ಹಿಂಗಿದ್ದೀನಿ, ಈ ತರ ಇದ್ದೀನಿ. ಆಯ್ತಾ? ಹೇಳಿದ್ದೀನಿ ಈ ಟೈಮಲ್ಲಿ ಬಿಸ್ನೆಸ್ ಆಗೋವರೆಗೂ ತಾಳ್ಮೆಯಿಂದ ಇರಬೇಕು ಅಂತ ಹೇಳಿದ್ದೀನಿ. ಒಂದೊಂದು ರೂಪಾಯಿಗೂ ಸಾಯ್ತಾ ಇದ್ದೀನಿ. ಹೀಗಿದೆ ನನ್ನ ಪರಿಸ್ಥಿತಿ. ಇದು ಮಧ್ಯಾಹ್ನ ಇಷ್ಟೆಲ್ಲ ಮೂರು ಕೆಡ್ಸ್ಕೊಂಡ್ರೆ ಕೆಲಸ ಮಾಡೋಕ್ಕಾಗಲ್ಲ. ಆಯ್ತು, ಏನೋ ಮಾಡಿ ಮಾತಾಡಿದ್ವಿ. ಅದಕ್ಕೆ ಹೊರಗೆ ಬಂದಿದ್ದು ನಾನು. ನಿಮ್ಗೆ ತೊಂದರೆ ಕೊಡ್ಬಾರ್ದು, ಜಗಳನೂ ಮಾಡ್ದಂಗ್ ಬಂದಿದ್ದು ಇದಕ್ಕೆ. ಅದಕ್ಕೆ ಆಯ್ತು, ಸಂತೋಷ. ನಾಳೆ ಒಂದು ಡೀಟೇಲ್ ಮೆಸೇಜ್ ಕಳಿಸ್ತಾ ಇದ್ದೀನಿ, ನೋಡ್ಬೇಕು. ಎಷ್ಟೊತ್ತಿಗೆ ಅಂತಲ್ಲ, ನಿಮ್ಗೆ ನೀವು ಓದ್ಬೇಕು. ನೀವು ಅದನ್ನು ಓದಿ, ನಿಮ್ಮದೆಲ್ಲ ನೀವು ಓದ್ಬೇಕ್ರಿ. ನೀವು ಓದ್ ತಿಳ್ಕೋಬೇಕು ಏನ್ ಕಷ್ಟಗಳಿದೆ ಅಂತ. ಗಂಡ ಕಷ್ಟದಲ್ಲಿದ್ದಾಗ ನನ್ನ ಜವಾಬ್ದಾರಿಗಳೇನು ಅಂತ ತಿಳ್ಕೋಬೇಕು. ನಾನೊಂದು ಲೆಟರ್ ಬರೆಯೋದಂತ ಬರದೇ ಬರ್ತೀನಿ, ಕಳಿಸ್ತೀನಿ. ನೋಡಿ ಮೈರೋ ಶೇಕ್ ಶುರು ಆಗೋಯ್ತು. ಹೇಳಿ, ಒಳ್ಳೇದಮ್ಮ, ಮಾಡ್ತೀನಿ ಬಿಡಿ ನಾಳೆ. ರೀ ಕೇಳಿಸ್ಕೊಳ್ಳಿ, ಹೇಳಿ. ನನ್ ಜೊತೆ ಸಂಸಾರ ಮಾಡಕ್ಕಾಗಲ್ವಾ? ಬೇಡ, ಬಿಸಾಕ್ಬಿಡಿ. ನಾನು ಅದನ್ನೇ ಗೂಪಗೂ ಹೇಳಿದೆ. ನೋಡ್ರಿ, ನನ್ಗೆ ಆಯ್ತು, ನಮ್ಮಿಬ್ರದ್ದು ಮಧ್ಯೆ ಅವ್ರಿಗೆ ಬೇಡ ಅನ್ನೋದು ಗೊತ್ತಾಗ್ಬಿಟ್ಟಿದೆ ನನ್ಗೆ. ಅವ್ರಿಗೆ ನನ್ನ ನೋಡಿದ್ರು ಆಗಲ್ಲ ಅನ್ನೋದು ಗೊತ್ತಾಗ್ಬಿಟ್ಟಿದೆ. ನನ್ನನ್ನು ಬಿಟ್ಟಾಕಿ ನನ್ನ ಮಗಳನ್ನ ನೋಡಕ್ ಹೇಳಿ ಅಂತಾನೆ ಹೇಳಿದ್ ನಾನು ಅವತ್ತು. ಆಯ್ತು ನಿಮ್ದು ನೀವು ಮಾತಾಡಿ, ನಾನು ನಾಳೆ ಮೆಸೇಜ್ ಕಳಿಸ್ತೀನಿ, ಓದಿ ಆಮೇಲೆ ಮಾತಾಡೋಣ. ಅಷ್ಟೇ ತಾನೇ, ನಿಮ್ಗೆ ಫ್ರೀ ಆಗಿರ್ಬೇಕು ಅಂತಾನೆ ನಾನು ಬಿಟ್ಟಿರೋದು. ನಾನ್ ನಿಮಗ್ ತೊಂದರೆ ಕೊಡ್ಬಾರ್ದು, ನಿಮಗ್ ಟಾರ್ಚರ್ ಮಾಡ್ಬಾರ್ದು, ಅವಳು ಹಂಗ್ ಮಾಡುದು ಇವಳು ಹಿಂಗ್ ಮಾಡುದು ಅನ್ಬಾರ್ದು ಅಂತಾನೆ ನಾನು ಬಂದ್ಮೇಲೂ ಒಂದ್ ಮೆಸೇಜ್ ಹಾಕಿಲ್ಲ ನಿಮ್ಗೆ. ರೀ ನಾನು ಯಾಕೆ ಬರ್ತೇನೆ ನೋಡಿ, ಅವಾಗ ಬಂದು ನಿಮ್ಗೆ ಟಾರ್ಚರ್ ಕೊಡ್ಬಾರ್ದು ಅಂತ ನಾನು ಹಾಕೊಳ್ಳೋ ಬಟ್ಟೆಗಳು. ಕರ್ತವ್ಯ ಗಂಡನು ನೆಮ್ಮದಿಯಾಗಿರೋದು. ಗಂಡ ಮುನ್ಸ್ಕೊಂಡ್ ಹೋಗಿ ನನ್ ಮೇಲೆ ಚಪ್ಪಲಿ ನೋಡ್ಬೇಕು, ಹೋಗಿ ರೂಮ್ ಅಲ್ಲಿ ಕುತ್ಕೊಂಡಿದ್ರು ಅವ್ನು ಕೆರದಲ್ಲಿ ಹೊಡ್ಕೊಂಡ್ ಬರ್ಬೇಕಾ ಈಚೆ ಕಡೆ? ಇದನ್ನ ನಾಳೆ ಪ್ರೂವ್ ಮಾಡಿ ಕೋರ್ಟಲ್ಲಿ. ಕೋರ್ಟ್ ಕೊಡಂಗಿದೆ, 2 ತಿಂಗಳು ತಡ್ಕೊಂಡಿದ್ವು, ಕೋರ್ಟ್ ಕೊಡ್ಬೇಕಾರೆ ಬಡ್ದು ಕೊಲೆಗಳು ಮಾಡಿ ದುಡ್ಡಿಲ್ಲ ಅನ್ನೋ ಕಾರಣಕ್ಕೆ ಎಲ್ಲರೂ ಒತ್ತಡ ಹಾಕ್ತಾರೆ. ನೀವು ಹಾಕ್ತಿದ್ರಿ, ನಿಮ್ದೊಂದು ಸ್ಕೀಮ್ ಇತ್ತು, ಅದು ಆಗಿಲ್ಲ. ಇರ್ಲಿ ಬಿಡಿ, ನಾನು ಮಾತಾಡ್ತೀನಿ ಬಿಡಿಪ್ಪ. ನಾಳೆ ಸುಸ್ತಾಗ್ಬಿಟ್ಟಿದ್ದೀನಿ, ನಡುಕ್ತಾ ಇದ್ದೀನಿ ಬಿಪಿಲಿ. ನಾ ಮಾತಾಡ್ತೀನಿ. ಥ್ಯಾಂಕ್ ಯು, ಟೇಕ್ ಕೇರ್ ಮಾಡಿ, ಬಾಯ್. ಈ ಆಡಿಯೋ ಇದೆಯಲ್ಲ, ಈಗಾಗಲೇ ಕೇಳಿಸ್ಕೊಂಡ್ವಿ. ಆಡಿಯೋದಲ್ಲಿ ಗುರುಪ್ರಸಾದ್ ಮತ್ತು ಸುಮಿತ್ರಾ ಇಬ್ಬರ ನಡುವೆ ಏನೆಲ್ಲ ಸಂಭಾಷಣೆಗಳು ನಡೆದಿತ್ತು ಅನ್ನೋದು ಇದು ಕೊನೆಯ ಆಡಿಯೋ. ಅವರಿಬ್ಬರ ನಡುವೆ ನಡೆದಂತ ಕೊನೆಯ ಸಂಭಾಷಣೆ ಅಂತ ಹೇಳಲಾಗ್ತಾ ಇದೆ. ಖುದ್ದು ಗುರುಪ್ರಸಾದ್ ಅದನ್ನ ರೆಕಾರ್ಡ್ ಮಾಡ್ಕೊಂಡಿದ್ರು ಅನ್ನುವಂತ ಮಾಹಿತಿ ಎಕ್ಸ್ಕ್ಲೂಸಿವ್ ಆಗಿ ಪವರ್ ಟಿವಿಗೆ ಈಗ ಲಭ್ಯ ಆಗಿರೋದು. ಎರಡನೇ ಪತ್ನಿ ಜೊತೆ ಮಾತಾಡಿರುವಂತ ಆಡಿಯೋ. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವೆಂಕಟೇಶ್, ಗಮನಿಸ್ತಾ ಇದ್ದೀವಿ, ಎಕ್ಸ್ಕ್ಲೂಸಿವ್ ಆಗಿ ಒಂದು ಆಡಿಯೋ ಸಿಕ್ಕಿದೆ. ಆ ಆಡಿಯೋದಲ್ಲಿ ಅನೇಕ ವಿಚಾರಗಳಿದೆ. ಸುಮಿತ್ರಾ ಬಗೆಗಿನ ವಿಚಾರ, ಅವರ ವೈವಾಹಿಕ ಜೀವನದ ಬಗೆಗಿನ ಒಂದಷ್ಟು ವಿಚಾರಗಳು, ಇದೆಲ್ಲದರ ಬಗ್ಗೆ ಕೂಡ ಮಾತಾಡಿದ್ದಾರೆ. ಅದರ ಜೊತೆ ಸಾವಿನ ವಿಚಾರವನ್ನ ಕೂಡ ಆ ಆಡಿಯೋದಲ್ಲಿ ಹೇಳಿರೋದನ್ನ ಗಮನಿಸ್ತಾ ಇದ್ದೀವಿ. ವೆಂಕಟೇಶ್, ಇದು ಸಾವಿಗೂ ಮುಂಚೆ ರೆಕಾರ್ಡ್ ಮಾಡ್ಕೊಂಡಿರೋದಾ ಅಥವಾ ಅವರೇ ಖುದ್ದಾಗಿ ರೆಕಾರ್ಡ್ ಮಾಡ್ಕೊಂಡಿರೋದಾ? ಏನೇನು ಡೀಟೇಲ್ಸ್ ಅದಕ್ಕೆ ಸಂಬಂಧಪಟ್ಟಂತೆ ವೆಂಕಟೇಶ್? ಅಶ್ವಿನಿ, ಗುರುಪ್ರಸಾದ್ ನಿರ್ದೇಶಕ, ಕನ್ನಡ ಸಿನಿಮಾ ರಂಗದಲ್ಲಿ ತಮ್ಮದೇ ಆದ ಛಾಪನ್ನು ಮೂಡಿಸಿದಂಥವರು, ಒಬ್ಬ ಕಲಾವಿದರು ಕೂಡ ಆಗಿದ್ದಂಥವರು. ಏನೋ ಅವರು ಒಂದು ಸಾವಿಗೀಡಾದಂಥ ಸಂದರ್ಭದಲ್ಲಿ ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಒಂದು ದೂರನ್ನು ಕೂಡ ಕೊಡ್ತಾರೆ. ಆ ದೂರಿನ ಆಧಾರದ ಮೇಲೆ ತನಿಖೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಅವರ ಫೋನ್ಗಳನ್ನು ಕೂಡ FSLಗೆ ಕಳಿಸಿದಂಥ ಸಂದರ್ಭದಲ್ಲಿ ಯಾವುದೂ ಕೂಡ ರಿಟ್ರೀವ್ ಆಗಿರೋದಿಲ್ಲ, ಯಾವ ದಾಖಲೆಗಳು ಕೂಡ ಸಿಕ್ಕಿರೋದಿಲ್ಲ. ಈಗ ಅವರ ಎರಡನೇ ಪತ್ನಿ ಸುಮಿತ್ರಾ ಅವರ ಜೊತೆ ಮಾತಾಡಿರುವಂಥ ಒಂದು ಆಡಿಯೋ ಕೂಡ ಈಗ ಪವರ್ ಟಿವಿಗೆ ಲಭ್ಯವಾಗಿರುವಂಥದ್ದು. ಅಂದರೆ ಈ ಸಂದರ್ಭದಲ್ಲಿ ಗುರುಪ್ರಸಾದ್ ಅವರು ಒಂದು ಸಿನಿಮಾವನ್ನು ಮಾಡಿರ್ತಾರೆ, ಎದ್ದೇಳು ಮಂಜುನಾಥ ಭಾಗ 2 ಅಂತ ಹೇಳಿ. ಆ ಸಿನಿಮಾದ ಒಂದು ಬಿಡುಗಡೆಗೂ ಕೂಡ ಎಲ್ಲ ಸಿದ್ಧತೆ ಆಗಿರುತ್ತೆ. ಆ ಸಿನಿಮಾಗೆ ಸಂಬಂಧಪಟ್ಟಂತೆ ಅವರು ಸಾಲವನ್ನು ಕೂಡ ಮಾಡ್ಕೊಂಡಿರ್ತಾರೆ ಅಂತ ಹೇಳಿ ಗೊತ್ತಾಗಿರುತ್ತೆ. ಆಗಾಗ ಅವರ ಒಂದು ಪತ್ನಿ ಸುಮಿತ್ರಾ ಏನಿದ್ದಾರೆ ಅವರಿಂದ ದೂರ ಆಗಿರ್ತಾರೆ. ಮಗುವನ್ನು ಕರೆದುಕೊಂಡು ಹೋಗಿ ಅವರು ಮಾತಾಡುವಂಥ ಸಂದರ್ಭದಲ್ಲಿ ಈ ಒಂದು ಆಡಿಯೋ ಕೂಡ ಲೀಕ್ ಆಗಿರುವಂತಂದ್ರೆ ಸ್ವತಃ ಅವರ ಪತ್ನಿಯೇ ಈ ಒಂದು ಆಡಿಯೋನ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ. ಅಂದರೆ ಈ ಸಂದರ್ಭದಲ್ಲಿ ಅವ್ರು ಹೇಳುವಂಥದ್ದು ಏನಂದರೆ, ಸಾಕಷ್ಟು ಆರ್ಥಿಕವಾಗಿ ನಾನು ಹಿನ್ನಡೆಯನ್ನು ಅನುಭವಿಸಿದ್ದೇನೆ, ನಷ್ಟವನ್ನು ಅನುಭವಿಸಿದ್ದೇನೆ. ಸೊ ಹಾಗಾಗಿ ಏನು ನಟ ದರ್ಶನ್ ಅವರ ಒಂದು ಉದಾಹರಣೆಯನ್ನು ಕೂಡ ಕೊಡ್ತಾರೆ. ಅಂದರೆ ಅವರು ಸಾಕಷ್ಟು ಹಣವನ್ನು ಮಾಡ್ಕೊಂಡಿದ್ದಾರೆ, ಹಾಗಾಗಿ ಸ್ಥಿತಿವಂತರಾಗಿದ್ದಾರೆ. ಆದರೆ ನಾನು ಯಾವುದನ್ನು ಕೂಡ ಆ ರೀತಿಯಾಗಿ ಮಾಡ್ಕೊಂಡಿಲ್ಲ, ಇದರಿಂದ ನನಗೆ ಈ ರೀತಿಯಾದಂಥ ಒಂದು ಪರಿಸ್ಥಿತಿ ಬಂದು ಒದಗಿದೆ. ಸೊ ನಿನ್ನ ಒಂದು ನಿರ್ಧಾರ ಏನು ಅಂದರೆ, ಮಗುವನ್ನು ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡ್ತಾ ಇದೆಯಾ, ಮಗುವನ್ನು ಇದ್ರಂಥ ಸಂದರ್ಭದಲ್ಲಿ ನಾನು ನಿನ್ನ ನೋಡೋದಕ್ಕೆ ಬರ್ತೀನಿ ಅಂತ ಹೇಳಿ ಈ ರೀತಿಯಾದಂಥ ಒಂದು ನಾಟಕವನ್ನು ಮಾಡ್ತಾ ಇದೆಯಾ ಅಂತ ಹೇಳಿ ಗುರುಪ್ರಸಾದ್ ಅವರು ಪತ್ನಿಗೆ ಹೇಳ್ತಾರೆ. ಆ ಸಂದರ್ಭದಲ್ಲಿ ಅವರು ಕೂಡ ಆ ರೀತಿಯಾಗಿ ಯಾವುದೇ ಇಲ್ಲ, ನೀವು ನನ್ನ ಅನಾರೋಗ್ಯ ಸರಿ ಇಲ್ಲ ಅಂತ ಹೇಳಿ ನೀವು ಕಳಿಸಿದ ಕಾರಣದಿಂದಾಗಿ ನಾನು ತವರು ಮನೆಗೆ ಬಂದಿದ್ದೇನೆ ಹೊರತು
ನಾವು ನಿಮ್ಮನ್ನು ಬಿಟ್ಟು ಬರೋ ಉದ್ದೇಶ ಇಲ್ಲ ಅಂತ ಹೇಳಿ ಕೂಡ ಹೇಳ್ತಾರೆ. ಅದಾದ ಬಳಿಕ ಏನು ಈ ಒಂದು ಸಿನಿಮಾಗೆ ಸಂಬಂಧಪಟ್ಟಂತೆ ಕೂಡ ಮಾತಾಡ್ತಾರೆ. ಅಂದರೆ ಸಿನಿಮಾ ಬಹುತೇಕ ನಾನು ಸಾಕಷ್ಟು ಆರ್ಥಿಕವಾಗಿ ನಷ್ಟವನ್ನು ಅನುಭವಿಸಿದ್ದೇನೆ, ನೀನು ಮತ್ತು ನಿನ್ನ ಒಂದು ಮಗು ಏನಿದೆ ಅವರಿಗೂ ಸಾಕಷ್ಟು ಏನು ಒಂದು ಆರ್ಥಿಕವಾಗಿ ಏನೆಲ್ಲ ಮಾಡಬಹುದೋ ಅದನ್ನೆಲ್ಲ ಮಾಡಿ ಅದಾದ ಬಳಿಕ ನಾನು ಸಾಯ್ತೇನೆ ಅಂತ ಹೇಳ್ತಾರೆ. ಅಂದರೆ ಈ ಹಿಂದೆ ಅವರು ಸಾಯೋದಕ್ಕೆ ನಿರ್ಧಾರ ಮಾಡಿದ್ರು ಅಂತ ಹೇಳಿ ಈ ಒಂದು ಮಾತಿನ ಮೂಲಕ ಗೊತ್ತಾಗ್ತಾ ಇರುವಂಥದ್ದು. ಅಶ್ವಿನಿ, ಸದ್ಯಕ್ಕೆ ಏನು ಸಿನಿಮಾ ಒಂದು ಬಿಡುಗಡೆಗೆ ಸ್ಟೇ ತಂದ ಹಿನ್ನೆಲೆಯಲ್ಲಿ ಈಗ ಒಂದು ಆಡಿಯೋ ಕೂಡ ಬಿಡುಗಡೆ ಆಗಿರುವಂಥದ್ದು ಸಾಕಷ್ಟು ಗ್ರಾಸವಾಗಿರುವಂಥದ್ದು. ಅಶ್ವಿನಿ. ಓಕೆ, ರೈಟ್ ವೆಂಕಟೇಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.